காம்ரேட்லாம் காக்கி சட்டைக்கு பயப்பட ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪುಲಿಕುತಿ ಪಾಂಡಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 15, 2021 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ರೈಟರ್ ಬೈ ಮಹೇಶ್ ಹಾಗೂ ಡೈರೆಕ್ಟರ್ ಬೈ ಮಹೀನ್, ಹಾಗೆಯೇ ಮ್ಯೂಸಿಕರ್ ಬೈ ರಘುವರನ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಎಮ್ ಸ್ಟುಡಿಯೋಸ್, ಸನ್ ಎಂಟರ್ಟೈನ್ಮೆಂಟ್ಸ್. ಹಾಗೆಯೇ ಈ ಮೂವಿಯ ನೆಟ್ವರ್ಕ್ ಸನ್ ಟಿವಿ. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು, ಅದ್ಭುತವಾಗಿಯೇ. ಮತ್ತು ಈ ಮೂವಿಯಲ್ಲಿ ತುಂಬ ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ವಿಕ್ರಮ್ ಪ್ರಭು ಹಾಗೂ ಕೆ ಬಾಲ, ಸಂಯುಕ್ತ ಮತ್ತು ಮಿನರಲ್ ಲಕ್ಷ್ಮಿ, ಇನ್ನೂ ಹಲವಾರು ನಟ ನಟಿಯರು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ತಮಿಳಲ್ಲಿ ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ವಿಕ್ರಮ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ಪಾಂಡಿ ಅನ್ನೋ ವ್ಯಕ್ತಿ ಇರ್ತಾನೆ. ಪಾಂಡಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಪಾಂಡಿ ಏನು ಮಾಡ್ತಾರೆ ಅಂದರೆ, ಅವರ ಊರಿನಲ್ಲಿ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಅವರ ವ್ಯವಸಾಯನೇ ಒಂದು ಜೀವನ ಅಂತಲೇ ಹೇಳಬಹುದು. ಆದರೆ ಅವರ ವ್ಯವಸಾಯಕ್ಕೆ ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗ್ದಂಗೆ ಮತ್ತು ಅವರ ಊರಿನ ಜನಗಳಿಗೆ ಯಾವುದೇ ರೀತಿ ತೊಂದರೆಗಳು ಇಲ್ಲದಂಗೆ ನೋಡಿಕೊಂಡು ಹೋಗ್ತಾ ಇರ್ತಾರೆ ಪಾಂಡಿ ಅವರು. ಮತ್ತು ಅವ್ರ ಊರಿನ ದೊಡ್ಡ ದೊಡ್ಡ ಕಾರ್ಯಗಳನ್ನಾಗಿರ್ಬೋದು ಮತ್ತು ಇನ್ನೇನು ಹೆಚ್ಚಿನ ಯಾವುದೇ ಒಂದು ಪ್ರೋಗ್ರಾಮ್ ನಡೆದರೂ ಕೂಡ ಪಾಂಡಿನೇ ಅದನ್ನೆಲ್ಲ ನಿಂತು ಮಾಡಿಕೊಡ್ತಿರ್ತಾರೆ. ಮತ್ತು ಪಾಂಡಿಗೆ ಒಂದೊಳ್ಳೆ ಹೆಸರು ಕೂಡ ಬಂದಿರ್ತವೆ ಅಂತಲೇ ಹೇಳಬಹುದು. ಮತ್ತು ಪಾಂಡಿ ಏನು ಮಾಡ್ತಾರೆ ಅಂದರೆ, ಅವರಿಗೆ ಬೇಕಾದಂಥ ಒಂದಿಷ್ಟು ಆಸ್ತಿಗಳನ್ನು ಬಿಟ್ಟು ಹೊರಟೋಗಿರ್ತಾರೆ. ಅದು ಯಾವತ್ತಿಗೆ ದಾನ ಮಾಡಿರ್ತಾರೆ ಅಂದರೆ, ಅವ್ರ ರೈತರುಗಳಿಗೆ ಒಂದಿಷ್ಟು ಜಮೀನುಗಳು ಇರೋದಿಲ್ಲ, ಅದರಿಂದ ದಾನವನ್ನು ಮಾಡಿಬಿಟ್ಟು ಹೊರಟೋಗಿರ್ತಾರೆ. ಪಾಂಡ್ಯನವರು ಅದೇ ಹುಡುಗಿಯಲ್ಲಿ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಮದುವೆ ಕೂಡ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ಹುಡುಗಿ ತುಂಬ ಫೋರ್ಸ್ ಮಾಡ್ತಾ ಇರ್ತಾರೆ, ಮೊನ್ನೆ ಮದುವೆ ಆಗು ಮತ್ತು ನಮ್ಮ ಭಾವನ ನೋಡಿ ಮದುವೆ ಮಾಡ್ತಾಯಿದ್ದಾರೆ ನನ್ನ ಅಂತ ಹೇಳಿ ಆ ಹುಡುಗಿ ಟಾರ್ಚರನ್ನು ಮಾಡ್ತಿರ್ತಾರೆ. ಪಾಂಡ್ಯನೂ ಕೂಡ ಅವರ ಭಾವನ ಹತ್ರ ಮಾತಾಡಿ ಆ ಮದುವೆನ ಕ್ಯಾನ್ಸಲ್ ಮಾಡಿಸ್ತಾರೆ. ಮತ್ತು ಪಾಂಡಿ ಅವರ ತಂದೆ ತಾಯಿ ಹಾಗೂ ಹುಡುಗಿ ತಂದೆ ತಾಯಿ ಇಬ್ಬರು ಕೂಡ ಒಪ್ಕೊಂಡು ಮದುವೆ ಕೂಡ ಮಾಡ್ತಾರೆ ಪಾಂಡಿಗೆ. ಮತ್ತು ಅವರು ಊರಿನಲ್ಲಿ ಜಮೀನಿನ ವಿಚಾರದಲ್ಲಿ ಯಾವುದೋ ಒಂದು ತೊಂದರೆಗಳು ಉಂಟಾಗ್ತವೆ. ಆ ವಿಚಾರಗಳನ್ನೆಲ್ಲ ತೊಂದರೆಯನ್ನು ಸರಿ ಮಾಡಿ ಮತ್ತು ಅವ್ರ ಊರಿನ ಜನಗಳನ್ನ ರಕ್ಷಣೆ ಮಾಡೋದೇ ಈ ಮೂವಿಯ ಸ್ಟೋರಿ. ಮತ್ತು ಅವರು ಕೊನೆಗೂ ಕೂಡ ಅವರು ರಕ್ಷಣೆಯನ್ನು ಮಾಡ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.